ಹೌದಾ? ಎಂತ ನಾಳೆ ರಿಸಲ್ಟಾ? ಅಬೌವ್ 90% ತೆಗಿಲೇಬೇಕು. ಅಲ್ಲ, ರಿಸಲ್ಟ್ಗೆ ಟೆನ್ಷನ್ ಮಾಡೋದು ಯಾಕೆ? ವಿದ್ಯಾರ್ಥಿಗಳೇ, ಮಾರ್ಕ್ಸ್ ಅನ್ನೋದು ಕೇವಲ ಅಂಕಿಯಷ್ಟೇ. ಆದ ಕಾರಣದಿಂದ ರಿಸಲ್ಟ್ ಅಲ್ಲಿ ಕಡಿಮೆ ಅಂಕಗಳನ್ನು ಗಳಿಸಿದರೆ ಗಾಬರಿಗೊಂಡು ಯಾವುದೇ ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಅದೇ ರೀತಿ ಈ ಸಲ ಅಂದರೆ 2024ರಲ್ಲಿ ಕರ್ನಾಟಕ ಪರೀಕ್ಷಾ ಮಂಡಳಿ ಪಿಯುಸಿ ಎಕ್ಸಾಮ್ ಅನ್ನು 3 ಹಂತದಲ್ಲಿ ನಡೆಸುತ್ತಿದೆ. ಅದರ ಸದುಪಯೋಗವನ್ನು ನೀವು ಪಡೆದುಕೊಳ್ಳಬಹುದು. ಅಂದರೆ ಈಗಾಗಲೇ ನೀವು ನಿಮ್ಮ ಫೈನಲ್ ಎಕ್ಸಾಮ್ ಅನ್ನು, ಮೊದಲನೇ ಹಂತದ ಫೈನಲ್ ಎಕ್ಸಾಮ್ ಅನ್ನು ಬರೆದಿರುತ್ತೀರಿ. ಅದರಲ್ಲಿ ಏನಾದರೂ ಅನುತ್ತೀರ್ಣಗೊಂಡರೆ ಅಥವಾ ಕಡಿಮೆ ಅಂಕಗಳನ್ನು ಗಳಿಸಿದರೆ ನಿಮಗೆ ಇನ್ನೂ 2 ಹಂತದಲ್ಲಿ ಪೂರಕ ಪರೀಕ್ಷೆಗಳು ನಡೆಯುತ್ತವೆ. ಅದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಆದ್ದರಿಂದ ಪ್ರಿಯ ವಿದ್ಯಾರ್ಥಿಗಳೇ, ಭಯಭೀತರಾಗಬೇಡಿ. ರಿಸಲ್ಟ್ ಅನ್ನು ಅತಿ ಉತ್ತಮ ರೀತಿಯಲ್ಲಿ ಸ್ವೀಕರಿಸಿ, ಒಂದು ವೇಳೆ ಕಡಿಮೆ ಅಂಕಗಳನ್ನು ಗಳಿಸಿದರೆ ಮುಂದೆ ಬರುವ ಪೂರಕ ಪರೀಕ್ಷೆಗಳಿಗೆ ತಯಾರಾಗಿ.